ರಸ್ತೆ ಕಾಮಗಾರಿ ನೆಪದಲ್ಲಿ ಬಡವರ ಬದುಕು ಬೀದಿಗೆ, ಇಂಜಿನಿಯರ್ ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಬೀಜಿ. ಹಳ್ಳಿ ಜನತೆ ಆಕ್ರೋಶ. ಹೊಳಲ್ಕೆರೆ ತಾಲೂಕಿನ ಬಂಜಗೊಂಡನಹಳ್ಳಿ, ಬಿ.ಜಿ. ಹಳ್ಳಿ, ಮತ್ತಿಘಟ್ಟ, ರಾಮೇನಹಳ್ಳಿ ಮತ್ತು ಎಚ್.ಡಿ. ಪುರ ಮಾರ್ಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಳ್ಳ ಹಿಡಿದಿದ್ದು, ರಸ್ತೆ ಅಗಲೀಕರಣದ ನೆಪದಲ್ಲಿ ಬಡವರ ಮನೆಗಳನ್ನು ಧ್ವಂಸಗೊಳಿಸಿ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳು ನಾಪತ್ತೆಯಾಗಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. 4 ತಿಂಗಳಿಂದ ಸ್ಥಗಿತಗೊಂಡ ಕಾಮಗಾರಿ. ಕಳೆದ 4 ತಿಂಗಳ ಹಿಂದೆ ಅದ್ಧೂರಿಯಾಗಿ ರಸ್ತೆ ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ಜೆಸಿಬಿ ಮೂಲಕ ರಸ್ತೆ ಪಕ್ಕದ ಚರಂಡಿ ತೆಗೆದು, ರಸ್ತೆ ಅಗಲೀಕರಣಕ್ಕೆ ಮುಂದಾದ ಗುತ್ತಿಗೆದಾರರು ಅರ್ಧದಲ್ಲೇ ಕೆಲಸ ನಿಲ್ಲಿಸಿ ಪರಾರಿಯಾಗಿದ್ದಾರೆ. ಇದರಿಂದಾಗಿ ರಸ್ತೆಯೂ ಇಲ್ಲದೆ, ಮನೆಗಳು ವಾಸಯೋಗ್ಯವಿಲ್ಲದೆ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಡವರ ಮನೆಗಳಿಗೆ ಕುತ್ತು, ಮೈನಸ್ ಸಿಗದ ಪರಿಹಾರ. ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಗ್ರಾಮದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಜನರ ಮನೆಗಳ ಗೋಡೆಗಳನ್ನು ಜೆಸಿಬಿ ಮೂಲಕ ಕೆಡವಲಾಗಿದೆ. ಯಾವುದೇ ಪೂರ್ವ ಸೂಚನೆ ಅಥವಾ ಪರಿಹಾರ ನೀಡದೆ ಮನೆಗಳನ್ನು ಕಟ್ ಮಾಡಿದ್ದರಿಂದ ನಿವಾಸಿಗಳು ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಬಡತನದ ನಡುವೆ ಕಷ್ಟಪಟ್ಟು ಕಟ್ಟಿದ ಮನೆಗಳು ಈಗ ಪಾಳು ಬಿದ್ದಿವೆ. ಇಂಜಿನಿಯರ್ಗಳಾಗಲಿ ಸರ್ಕಾರವಾಗಲಿ ನಮಗೆ ನಯಾ ಪೈಸೆ ಪರಿಹಾರ ನೀಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ಭೀತಿ. ಚರಂಡಿ ನಿರ್ಮಾಣಕ್ಕಾಗಿ ತೆಗೆದ ದೊಡ್ಡ ಗುಂಡಿಗಳಲ್ಲಿ ಈಗ ಕೊಳಚೆ ನೀರು ನಿಂತು ಹಂದಿ, ಸೊಳ್ಳೆ, ಹೆಗ್ಗಣಗಳ ತಾಣವಾಗಿದೆ. ಇದರಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಮನೆ ಮುಂದೆ ತೆಗೆದಿರುವ ಗುಂಡಿಗಳಿಂದಾಗಿ ಸಣ್ಣ ಮಕ್ಕಳು ಹಾಗೂ ವಯೋವೃದ್ಧರು ಓಡಾಡಲು ಹರಸಾಹಸ ಪಡುತ್ತಿದ್ದು, ಈಗಾಗಲೇ ಅನೇಕರು ಗುಂಡಿಗೆ ಬಿದ್ದು ಗಾಯಗೊಂಡಿರುವ ನಿದರ್ಶನಗಳಿವೆ. ಉದ್ದೇಶಪೂರ್ವಕವಾಗಿ ಈ ಕಾಲೋನಿಯಲ್ಲಿ ಇರ್ತಕ್ಕಂಥ ಈ MLA ಹೇಳಿ ಮಾಡಬೇಡ ಅಂತ ಹೇಳಿದಾರೋ ಏನು ಹಂಗೆ ತೆಗೆದ ಬಿಡ ಅಂತ ಹೇಳಿದಾರೋ ಗೊತ್ತಿಲ್ಲ. ಇನ್ನ ಕಡೆ ಯಾರ ಮಾತು ಕೇಳ್ದಂಗೆ ಇವರು MLA ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂತ ಕೇಳಿ ಹೇಳ್ತಾ ಇದ್ದಾರೆ. ಇವರು ಇಂಜಿನಿಯರು ಮತ್ತು ಕಂತ್ರಾಟಗಾರರು ಕೇಳಿ ದೌರ್ಜನ್ಯ ಮಾಡ್ತಾರೆ. ನಾವು ಮಾಡ್ತೀವಿ, ನೀವು ಯಾರು ಕೇಳೋಕ್ಕಂಗೆ ಅಂತ ನಮ್ಮ ಮೇಲೆ ದರ್ಪ ಮಾಡ್ತಾರೆ. PDOನು ಸಮೇತ ಸ್ಪಂದಿಸ್ತಿಲ್ಲ. ಇದಕ್ಕೆಲ್ಲ ಆದಷ್ಟು ಜಲ್ದಿ ಮಾಡಲಿಲ್ಲ ಅಂದರೆ ನಾವು ಇಲ್ಲೆಲ್ಲ ರೋಡ್ ಅಡ್ಡಗಟ್ಟಿ ರಣಿ ಕೂತ್ಕೊಂತೀವಿ ಅಂತೇಳಿ ನನ್ನ ಬಿ.ಜಿ.ಹಳ್ಳಿ ಮತ್ತಿಘಟ್ಟ ಟು ಲಿಂಗದಳ್ಳಿ ತಿರುಪುರಕ್ಕೆ ರೋಡ್ ಆಗ್ತಿತ್ತು. ಅದು PDO ಅವರು ಇಲ್ಲ ನಮ್ಮ PW ರೋಡ್ ಇದೆ ಅಲ್ಲೇ ತನಕ ಅಂತೇಳಿ ಇಡೀ ಮನೆಗಳೆಲ್ಲ ಹೊಡೆದು ಸಂತೋಷ, ನಮಗೇನು ಅಭ್ಯಂತರ ಇಲ್ಲ. ಹೊಡೆದು ಈಗ 4 ತಿಂಗಳಾದ್ರೂ ಕೆಲಸನೂ ಮಾಡಿಲ್ಲ, ಎಂಥದ್ದು ಇಲ್ಲ. ಈಗ ಉದಾಹರಣೆಗೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ತಾವು ನೋಡ್ಬೋದು. ನೋಡಿ ಈ ಕೊಚ್ಚೆ ನೋಡಿ, ಈ ಕಡೆ ನೋಡಿ, ಈಗ 4 ತಿಂಗಳಾಗೈತೆ. ಇಲ್ಲಿ ನೋಡಿ, ಈಗ ಇಲ್ಲಿ ನೋಡಿ ಯಾವ ಹೆಣ್ಮಕ್ಳ ರೋಡ್ ಬಿಟ್ಟಾಕ ಈಗ ಆ ಮನೆಗೆ ನೋಡ್ರಿ ಸರ್, ಇದೆಲ್ಲ ಗುಂಡಿ ಕೊಟ್ಟರು ಎಲ್ಲ ಇದಾವೆ. ದನಕರ ನಾವು ಹೆಂಗೆ ಕಟ್ಗಿನ ಮುದುಕರು ತತ್ಕರದ ನೋಡ್ರಿ ಸರ್, ಹೇಳ್ರಿ ಸರ್, ನಾವು ಹೆಂಗೆ ಓಡಾಡಬೇಕು? ನಮ್ದೊಂದು ಅಜ್ಜ ಬಿದ್ದೇ ಬಿಟ್ಟುತ್ತೆ. ನಮ್ದೊಂದು ಹೊಸ ಬಿದ್ದು ಹಂಗೆ ಕಾಲು ದೈಸ್ಕೊಂಡು ಮೇವನೆ ತಿನ್ನಂಗಿಲ್ಲ. ತೋರ್ಸನ್ನಿ ಸರ್. ನಾವು ಸಣ್ಣ ಮಕ್ಳದ ನೋಡ್ರಿ ಸರ್, ಹಂಗೆ ತೋರಿಸಿದ್ನು ನಾವು ಹೆಂಗೆ ದಾಟಬೇಕು ಈ ಕಡೆ ಎಲ್ಲ ನೋಡ್ರಿ ಸರ್. ಈ ದಾಟಕ್ಕೆ ಆಗ್ತಿಲ್ಲ ನೋಡ್ರಿ ಸರ್. ನೋಡ್ರಿ ಸರ್, ಹಂಗೆ ಹೆಂಗೆ ದಾಟಬೇಕು, ನಾವು ಈ ಕಡೆಗೆ ಹೋಗೋದು ಹೆಂಗೆ ನೋಡ್ರಿ ಸರ್. ನೋಡ್ರಿ ಸರ್, ನಾವು ಹೆಂಗೆ ಹೋಗ್ಬೇಕು ಇಲ್ಲೆಲ್ಲ ಅಲ್ಲ ಹೇಳ್ರಿ ಸರ್. ನೀವೇ ಅವ್ರಿಗೆ ಹೇಳಿದ್ರಿ ಏನಂತಾರೆ, ನೀವು ಇಲ್ಲಿ ಮೊನ್ನೆ ಹೇಳ್ಕರ ಅಂತಾರೆ, ಹೇಳ್ಕೊಳ್ರಿ, ನಾವೇ ಮಾಡೋಣ ಅಂತ ಹೇಳ್ತಾರೆ.